ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಈ ಒಂದು ಮಂತ್ರ ಕೂಡ ಒಂದಾಗಿರುತ್ತೆ. ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ 48 ಗಂಟೆಗಳಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು, ಮಾಟ ಮಂತ್ರದಂತಹ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು, ಎಲ್ಲವೂ ಕೂಡ ದೂರವಾಗಿ ಜೀವನದಲ್ಲಿ ನೆಮ್ಮದಿ, ಹಣ, ಐಶ್ವರ್ಯ, ರಕ್ಷಣೆ ಅನ್ನೋದು ಸಿಗುತ್ತೆ. ಅಷ್ಟೊಂದು ಪವರ್ಫುಲ್ ಆದಂತಹ ಶಕ್ತಿಶಾಲಿಯಾದಂತಹ ಮಂತ್ರ ಇದಾಗಿರೋದ್ರಿಂದ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಜೀವನದಲ್ಲಿ ಯಾವುದೇ ಒಂದು ಆಸೆಗಳಿದ್ರೂ ಕೂಡ ಅಥವಾ ಯಾವುದೇ ಒಂದು ಕೋರಿಕೆಗಳಿದ್ರೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಿದ್ದು ಆಗಬೇಕು ಅಂದರೆ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಆ ಒಂದು ಮಂತ್ರ ಯಾವುದು ಅಂತ ನೀವು ಕೇಳೋದಾದರೆ ಲಲಿತಾದೇವಿಗೆ ಸಂಬಂಧಿಸಿರುವಂಥ ಮಂತ್ರವಾಗಿರುತ್ತೆ. ಸುಲಭವಾಗಿ ಸರಳವಾಗಿರುವಂಥ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆಗಳಿರಬಹುದು ಅಥವಾ ಕೆಲಸದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಬಹುದು, ಎಲ್ಲವೂ ಕೂಡ ದೂರವಾಗುತ್ತೆ. ಈ ಒಂದು ಕಲಿಯುಗದಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂದರೆ ಲಲಿತಾ ಸಹಸ್ರನಾಮ ಮಂತ್ರ ಆಗಿರುತ್ತೆ. ಈ ಲಲಿತಾ ಸಹಸ್ರನಾಮದಲ್ಲಿ ಕೆಲವೊಂದು ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ಕೆಲವೊಂದು ವಿಶೇಷ ಫಲಗಳನ್ನು ನಾವು ನೋಡಬಹುದಾಗಿರುತ್ತೆ. ಈ ಲಲಿತಾ ಸಹಸ್ರನಾಮದಲ್ಲಿ ಅತ್ಯಂತ ಶಕ್ತಿಯುತವಾದ ಮಂತ್ರ ಹೊಂದಿದೆ. ಆ ಮಂತ್ರವನ್ನ ಈಗ ನಾವು ತಿಳ್ಕೊಳ್ಳೋಣ. ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ಇದಕ್ಕೆ ಅಂತಲೇ ಒಂದು ಬುಕ್ಕನ್ನು ಇಟ್ಕೊಂಡ್ಬಿಡಿ, ಮಂತ್ರಗಳಿಗೆ ಅಂತಲೇ ಒಂದು ಬುಕ್ಕನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ಅಂತ ಹೇಳಿದ್ದೀನಲ್ವಾ. ಆ ಒಂದು ಬುಕ್ನಲ್ಲಿ ಈ ಮಂತ್ರಗಳನ್ನು ಬರೆದಿಟ್ಕೊಳ್ಳೋದ್ರಿಂದ ನೀವು ಯಾವಾಗ ಬೇಕೋ ಅವಾಗ ಹೇಳ್ಕೊಳ್ಳೋದಕ್ಕೆ, ಈ ಬುಕ್ಕನ್ನು ತೆಗೆದು ಹೇಳ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಹಾಗೆ ಈಸಿ ಆಗುತ್ತೆ. ತಾಯಿ ಲಲಿತಾ ದೇವಿಯ ಮಂತ್ರ ಬಂದು ಹೀಗಿದೆ: ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ 40 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ನೀವು ಪಠಿಸಬೇಕಾಗುತ್ತೆ. ಇನ್ನು ಮುಟ್ಟಾದಂತಹ ಸಮಯದಲ್ಲಿ ಇದನ್ನು ನೀವು ಮುಂದೂಡಬೇಕಾಗುತ್ತೆ. ಆ ನಂತರದ ಸಮಯದಲ್ಲಿ ನೀವು ಇದನ್ನು ಪಠಿಸ್ಬೋದಾಗಿರುತ್ತೆ. ಈ ಮಂತ್ರವನ್ನು ಸಂಪೂರ್ಣವಾಗಿ 40 ದಿನಗಳ ನಂತರ ಮುಗಿಸಿದ ನಂತರ ನೀವು ಜೀವನದಲ್ಲಿ ಏನನ್ನ ಬೇಕಾದರೂ ಕೋರ್ಕೊಂಡ್ರೂ ಕೂಡ ಆ ಒಂದು ಬೇಡಿಕೆಗಳು ಈಡೇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಅಡೆತಡೆಗಳಾಗಿರ್ಬಹುದು, ಕಷ್ಟಗಳಾಗಿರ್ಬಹುದು ಅಥವಾ ಮಾಟ ಮಂತ್ರದಂತಹ ತೊಂದರೆಗಳಾಗಿರ್ಬಹುದು, ಎಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಬಂದು ತಲುಪುತ್ತೆ. ಆಗ ನೀವು ಏನನ್ನೇ ಬೇಡ್ಕೊಂಡ್ರೂ ಕೂಡ, ಏನನ್ನೇ ಮನದಲ್ಲಿ ನೆನೆಸ್ಕೊಂಡ್ರೂ ಕೂಡ ಆ ಒಂದು ಕೆಲಸ ಕಾರ್ಯಗಳು ನೆರವೇರುತ್ತೆ ಅಂತಲೇ ಹೇಳ್ಬಹುದು. ಅಕಸ್ಮಾತ್ ನಿಮಗೆ ಮುಟ್ಟಾದಂತಹ ಸಮಯಗಳು ಬಂದರೆ ಅಥವಾ ಅನಾರೋಗ್ಯದಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಆ ಒಂದು ಸಮಯಗಳಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸ್ತಾ ಇರೋದು ಉತ್ತಮ. ಅದಾದ ನಂತರ ಬೇಕಾದರೆ ನೀವು ಈ ಒಂದು ಮಂತ್ರಗಳನ್ನು ಬೇಕಾದರೆ ಪಠಿಸ್ಬೋದು. ಇನ್ನು ಅನಾರೋಗ್ಯದಂಥ ಸಮಯದಲ್ಲಿ ನಿಮಗೆ ಆದರೆ ಮಾತ್ರ ಪಠಿಸಿ, ಯಾಕಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕು ಅನ್ನೋದಾದರೆ ಆವಾಗ ಪಠಿಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ನಿಯಮಿತವಾಗಿ 40 ದಿನಗಳ ಕಾಲ ಪಠಿಸೋದ್ರಿಂದ ನೀವು ಅಂದುಕೊಂಡಂಥದ್ದು ಏನೇ ಇರಬಹುದು ಅದೆಲ್ಲವೂ ಕೂಡ ನೆರವೇರುತ್ತೆ. ತಾಯಿ ಅನುಗ್ರಹವನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ಮಂತ್ರವನ್ನ ಪಠಿಸೋದಕ್ಕೂ ಮುಂಚೆ ಇಂದಿನ ದಿನ ಮನೆಯೆಲ್ಲ ಸ್ವಚ್ಛವನ್ನ ಮಾಡಿ, ಹಾಗೆ ಮನೆಯಲ್ಲಿ ಎಲ್ಲವನ್ನ ಶುದ್ಧವಾಗಿಟ್ಕೊಂಡು ಯಾವುದೇ ರೀತಿ ಮಾಂಸಾಹಾರವನ್ನ ಸೇವಿಸದೆ ಇದು ಮಂತ್ರವನ್ನ ಪಠಿಸೋ ಮುಂಚೆ ಹಾಗೂ ಪಠಿಸಿ ಮುಗಿದಾದ ನಂತರ ಅಥವಾ 40 ದಿನಗಳಾದ ನಂತರವೂ ಕೂಡ ನೀವು ಮಾಂಸಾಹಾರವನ್ನ ಸೇವಿಸಬಾರ್ದಾಗಿರುತ್ತೆ. ಈ ರೀತಿಯಾಗಿ ನೀವು ನಿಷ್ಠೆಯಿಂದ ಮನೆಯಲ್ಲಿ ಎಲ್ಲವನ್ನ ಕೂಡ ಸ್ವಚ್ಛವಾಗಿಟ್ಕೊಂಡು ನೀವು ಮಾಂಸಾಹಾರವನ್ನ ಸೇವನೆ ಮಾಡದೇನೆ ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನ 40 ದಿನಗಳ ಕಾಲ ಸಂಪೂರ್ಣವಾಗಿ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ನೀವು ಪಠಣೆ ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನ ನೋಡ್ತೀರಾ. ಹಾಗೆ ಆರ್ಥಿಕವಾಗಿ ಕೂಡ ಸದೃಢರಾಗೋದನ್ನ ನೀವು ಕಣ್ಣಾರೆ ಕಾಣ್ತೀರಾ. ಯಾಕಂದ್ರೆ ಅಷ್ಟು ಒಂದು ಶಕ್ತಿಯುತವಾದ ಮಂತ್ರ ಇದಾಗಿರುತ್ತೆ, ಲಲಿತಾ ದೇವಿಯ ಮಂತ್ರ ಇದಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಇದಕ್ಕೆ ವ್ರತದಲ್ಲಿ ಆ ಒಂದು ಅಡೆತಡೆಗಳನ್ನ ತಂದುಕೊಳ್ದೇನೆ ಹೇಗೆ ನಿಯಮ ಇದೆ ಆ ನಿಯಮಗಳನ್ನು ಪಾಲಿಸ್ಕೊಂಡು ನೀವು ಮಾಡ್ಕೊಂಬರ್ಬೇಕಾಗುತ್ತೆ. ಇನ್ನು ದೇವಿಗೆ ನೈವೇದ್ಯವಾಗಿ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನು ನೈವೇದ್ಯವಾಗಿ ನೀವು ಅರ್ಪಿಸ್ಬೋದಾಗಿರುತ್ತೆ. ಪ್ರತಿನಿತ್ಯವೂ ಕೂಡ ನೀವು ದೇವಿಯ ಫೋಟೋ ಇಲ್ಲ ಅಂದರೂ ಕೂಡ ನೀವು ನಾರ್ಮಲ್ ಆಗಿ ಮನೆಯ ದೇವರ ಏನು ಫೋಟೋಗಳಿರುತ್ತೆ ಅದಕ್ಕೇನೆ ಕೂಡ ಅರಿಶಿಣ ಕುಂಕುಮಗಳಿಂದ ಗಂಧದಿಂದ ಅಲಂಕಾರವನ್ನು ಮಾಡಿ ಹೂವನ್ನು ಮುಡಿಸಿ
ಮಾಮೂಲಿಯಾಗಿ ಹೇಗೆ ದೀಪವನ್ನು ಹಚ್ಚಿ ಆರಾಧನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಆರಾಧನೆ ಮಾಡಿ ನಂತರ ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪ್ರತಿನಿತ್ಯವೂ 108 ಬಾರಿ 40 ದಿನಗಳ ಕಾಲ ಪಠಿಸಬೇಕಾಗುತ್ತೆ. ಪಠಿಸಿದ ನಂತರ ಕಲ್ಸಕ್ಕರೆ ಅಥವಾ ಸಕ್ಕರೆಯನ್ನು ನೈವೇದ್ಯವಾಗಿ ತಾಯಿ ಲಲಿತಾ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಹೀಗೆ ನೀವು ಪಠಿಸ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ನಿಯಮಿತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಗಳಿದ್ರೂ ಕೂಡ ದೂರ ಆಗುತ್ತೆ. ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ. ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ಆರ್ಥಿಕವಾಗಿ ಕೂಡ ನೀವು ಸದೃಢರಾಗೋತನ ನೀವೇ ನೋಡ್ತೀರಾ. ಹಾಗೆ ಮಕ್ಕಳಲ್ಲಿ ಕೆಲವೊಂದಿಷ್ಟು ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರೋದಿಲ್ಲ, ಹಿಂದೆ ಉಳಿದಿರ್ತಾರೆ. ಅಂಥವ್ರಿಗೂ ಕೂಡ ಈ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ಅಂತಹ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಉನ್ನತಿಯ ಪ್ರಗತಿಯನ್ನು ಕಾಣಬಹುದಾಗಿರುತ್ತೆ. ಇನ್ನು ಕೆಲವರಿಗೆ ಮಾನಸಿಕವಾದ ನೆಮ್ಮದಿ ಇರೋದಿಲ್ಲ. ಮಕ್ಕಳು ಹೇಳಿದ ಮಾತನ್ನು ಕೇಳೋದೇ ಇಲ್ಲ, ನಾವು ಹೇಳಿದ್ದನ್ನು ತಿರಸ್ಕಾರ ಮಾಡ್ತಾರೆ ಅಂದವರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಹಾಗೆ ಎಲ್ಲೋದ್ರೂ ಕೂಡ ಬರೀ ನಮ್ಮ ಜೊತೆ ಜಗಳನೇ ಮಾಡ್ತಾ ಇರ್ತಾರೆ, ಜಗಳನೇ ಆಗ್ತಾ ಇರುತ್ತೆ, ಎಲ್ಲೋದ್ರೂ ಕೂಡ ಮನಃಶಾಂತಿ ಇರೋದಿಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಕೂಡ ಪಠಿಸ್ಬೋದಾಗಿರುತ್ತೆ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೆಯೇ ನಮಃ. ಈ ಒಂದು ಮಂತ್ರದಲ್ಲಿ ಸರಸ್ವತಿ ದೇವಿಯ ಬೀಜಾಕ್ಷರಿ ಮಂತ್ರ ಐಂ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನು ನೋಡಬಹುದಾಗಿರುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ಮಕ್ಕಳು ಕೂಡ ಪಠಿಸಬಹುದಾಗಿರುತ್ತೆ. ಇನ್ನು ಹ್ರೀಂ ಅಂದರೆ ಸಾಕ್ಷಾತ್ ಭುವನೇಶ್ವರಿ ತಾಯಿಯ ಬೀಜಾಕ್ಷರಿ ಮಂತ್ರ ಆಗಿರೋದ್ರಿಂದ ರಾಜಯೋಗ ಅಥವಾ ರಾಜವೈಭೋಗವನ್ನು ನೀಡುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ತಪ್ಪದೆ ಎಲ್ಲರೂ ಕೂಡ ಪಠಿಸಿ. ಇನ್ನು ಇದರಲ್ಲೇ ಇರುವಂತಹ ಶ್ರೀಂ ಅನ್ನೋ ಮಂತ್ರವು ಕೂಡ ಲಕ್ಷ್ಮೀ ದೇವಿಯ ಒಂದು ಬೀಜಾಕ್ಷರಿ ನಾಮವಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ಆಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ತಪ್ಪದೆ ನೀವು ಪ್ರತಿನಿತ್ಯವೂ 40 ದಿನಗಳ ಕಾಲ ಪಠಿಸೋದ್ರಿಂದ ಎಲ್ಲ ರೀತಿಯ ಒಂದು ಫಲಗಳನ್ನು ನೀವು ನೋಡಬಹುದಾಗಿರುತ್ತೆ. ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಂದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.